ಅಲ್ಲಿ ನೋಡು ನಿಜವಾಗ್ಲೂ ದೇವ್ರ ಕಣ್ಣಲ್ಲಿ ನೀರ್ ಬರ್ತಿದೆ. ಹೇ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವಂತೂ ನಮ್ಮ ಪಕ್ಕದಿರೋದ್ರಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ದೇವ್ರ ಕಣ್ಣಿಂದ ನೀರ್ ಬರ್ತಾ ಇದೆ ಅಂತ ಕೇಳಿದ ತಕ್ಷಣ ಟಕ್ ಟಕ್ ಅಂತ ಗಾಡಿಗೆ ಎತ್ಕೊಂಡು ಹೊರಟ್ರಿ. ಹುಡುಗ ಗಾಡಿ ಎತ್ತಿದೀನಿ, ಸರಿ ಪೆಟ್ರೋಲ್ ಇಲ್ಲ ಅಂದ. ಸರಿ ಅಂತ ಪೆಟ್ರೋಲ್ ಹಾಕ್ಸೋಣ ಅಂತ ಪೆಟ್ರೋಲ್ ಬಂಕ್ ಬಂದ್ರಿ. ಕ್ಯೂ ಜಾಸ್ತಿ ಇರುತ್ತೆ ಅಂತ ಬೇಗ ಬಂದ್ ಲೈನಲ್ಲಿ ನಿಂತ್ಕೋಬೇಕಂತ ಬೇಗ ಬಂದ್ರೆ ನಮ್ ಗಾಡಿ ಹಾಕಕ್ಕಂತ ಜಾಗ ಸಿಕ್ಕಿಲ್ಲ. ಕೊನೆಗೂ ನಮ್ ಹುಡುಗ ಯಾವ್ದೋ ಸ್ಪಾಟ್ ನೋಡ್ಬಿಟ್ಟು ಗಾಡಿ ಅಂತೂ ಅಲ್ಲಿ ಹಾಕೇ ಬಿಟ್ಟ. ಗಾಡಿ ಹಾಕ್ಬಿಟ್ಟು ಬಂದ್ ಕ್ಯೂನ ನೋಡಿದ ತಕ್ಷಣ ನಮ್ಗಂತೂ ತಲೆನೇ ತಿರುಗ್ಬಿಡ್ತು ಗುರು. ಸರಿ ಇನ್ನೇನ್ ಮಾಡೋದು ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ. ಇದೇನಪ್ಪ ಪಕ್ಕದಿಂದ ಲೈಟ್ಗಳು ಕಣ್ಣಿಗೆ ಹೊಡಿತಾ ನೋಡಿದ್ರೆ ನಮ್ ಶಿವಪ್ಪನು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡೋರೆ. ಸ್ಟಾಪ್ ಪಟ್ಕೊಂಡ್ ಲಾಸ್ಟ್ಗೂ ನಾವ್ ಎಂಟ್ರೆನ್ಸ್ ಹತ್ರ ಬಂದೇ ಬಿಟ್ರಿ. ಕೊನೆಗೆ ಹೇಗೋ ಒಳಗಡೆಗಂತೂ ಬಂದ್ರಿ. ಒಳಗಡೆ ಬಂದ್ ರಶ್ನ ನೋಡಿದ ತಕ್ಷಣ ನನ್ಗಂತೂ ನಿಜವಾಗ್ಲೂ ಬೇಜಾರಾಗೋಯ್ತು. ಕೊನೆಗೂ ನಮ್ ಬಾಸ್ ಅಂತೂ ನಮಗ್ ದರ್ಶನ ಕೊಟ್ಬಿಟ್ಟ. ನಿಜವಾಗ್ಲೂ ದೇವ್ರ ಕಂದಿನ ನೀರ್ ಬರ್ತಿದೆ ಬ್ರೋ. ಹಂಗೆ ನಮ್ ಬಾಸ್ ಅವ್ರ ಬಾಸ್ನ ನೋಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ನಮ್ ಶಿವಪ್ಪನ ಇನ್ನೊಂದ್ ಕಿತ ನೋಡ್ಕೊಂಡು ಹಂಗೆ ನಮ್ ಬಾಸ್ಗೊಂದು ಸಲ್ಯೂಟ್ ಹೊಡ್ಕೊಂಡು ಪ್ರಸಾದ ಇಸ್ಕೊಳ್ಳೋಂತ ಹೊಟ್ರಿ. ಅಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿರೋ ಹುಡುಗರೆ ಪ್ರಸಾದ ಕೊಡ್ತಾ ಇದ್ರು. ಒಂದೊಂದ್ ಎಕ್ಸ್ಟ್ರಾ ಲಡ್ಡು ಕಿತ್ಕೊಂಡು ಲಡ್ಡು ತಿನ್ಕೊಂಡು ಆಚೆ ಬಂದ್ರಿ. ಲಡ್ಡು ಅಂತೂ ಸಖತ್ತಾಗಿತ್ತು. ಸರಿ ಅಂತ ಆಚೆ ಬಂದ್ ಲೈಟ್ ಸೆಟಪ್ ಎಲ್ಲ ನೋಡ್ಕೊಂತಾ ಇದ್ರಿ. ಲೈಟ್ ಸೆಟಪ್ ಅಂತೂ ಸಖತ್ತಾಗಿತ್ತು, ನೀವೇ ಒಂದ್ ಕಿತ ನೋಡ್ಬೋದು. ಈ ಏರಿಯಾ ಬಂದ್ಬಿಟ್ಟು ಬಾಣಸ್ವಾಡಿ ಅಂತ ಹೇಳ್ಬಿಟ್ಟು ನಮ್ ಏರಿಯಾ ಪಕ್ಕದಲ್ಲೇ ಇರೋದು. ನನಗಂತೂ ದೇವ್ರ ಕಣ್ಣಿಂದ ನೀರ್ ನೋಡಿದ ತಕ್ಷಣ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಗುರು. ಸೊ ನೀವು ಈ ವಿಡಿಯೋನ ಇಲ್ಲಿ ಗಂಟ ನೋಡಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ.